ದಕ್ಷಿಣ ಭಾರತದ ಗಾನ ಕೋಗಿಲೆ ಕರೆಸಿಕೊಳ್ಳುತ್ತಾ ಇದ್ದಂಥ ಎಸ್ ಜಾನಕಮ್ಮ ಅವರು ನಿಧನರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ 80ರ ದಶಕದಲ್ಲಿ ಅತ್ಯಂತ ಜನಪ್ರಿಯ ಗಾಯಕಿ. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭ್ಯವಾಗಿದೆ. 33 ವಿವಿಧ ರಾಜ್ಯಗಳ ಪ್ರಶಸ್ತಿಯನ್ನ ಎಸ್ ಜಾನಕಮ್ಮ ಅವರು ಪಡ್ಕೊಂಡಿದ್ರು. ಓಕೆ, ಹಿರಿಯ ನಟಿ ಜಯಮಾಲಾ ಮೇಡಮ್ ನಮ್ಮ ಜೊತೆಗಿದ್ದಾರೆ ಸಂಪರ್ಕದಲ್ಲಿ. ಮೇಡಮ್ ನಮಸ್ತೆ. ಈಗ ಜಾನಕಮ್ಮ ಅವ್ರ ನಿಧನದ ಸುದ್ದಿ ಕೇಳಿ ಯಾವಾಗ ಗೊತ್ತಾಯ್ತು ನಿಮಗೆ? ಸರಿ, ಸ್ವಲ್ಪ ಹೊತ್ತೇ ಗೊತ್ತಾಯ್ತು ನನಗೆ. ಭಾರತಿ ಮೇಡಮ್ ಅವ್ರು ಫೋನ್ ಮಾಡಿದ್ರು ಮೈಸೂರಿಂದ. ಅಲ್ಲಿಂದ ನಂತರ ಅದೇ ಸರ್ಕಾರದ ಗೌರವ ಹೇಳಕ್ಕೆ ಅರೇಂಜ್ ಮಾಡಿಸ್ಬೇಕಲ್ಲ ಸರ್ ಮೈಸೂರಿನಲ್ಲಿ. ಎಂತ ಶ್ರೇಷ್ಠ ಗಾಯಕಿ. ಹೌದು. ಅವ್ರ ಒಡನಾಟವನ್ನು ಹೇಗೆ ನೆನಪು ಮಾಡ್ಕೊಳ್ತೀರಾ ಅಮ್ಮ? ಸರ್ ದೇವತೆ ಸರ್, ದೇವರು ಸರ್. ಅವರು ಸರಸ್ವತಿ ಆಶೀರ್ವಾದದಿಂದ ಹುಟ್ಟಿದವರು ಸರ್. ಅವರೆಲ್ಲ ಸರಸ್ವತಿಗಳು. ಏನ್ ಸರಳತೆ, ಅವರು ಡೌನ್ ಟು ಅರ್ತ್ ಸರ್. ಅವ್ರ ಬಗ್ಗೆ ಒಂದು ನೆನ್ಪಿಸ್ಕೋಬೇಕು ಅಂದ್ರೆ ಸರ್, ನನ್ ಫಸ್ಟ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಸಿನಿಮಾಕ್ಕೆ ನಾನು ಹೋದಾಗ ಪ್ರೇಮದ ಕಾಣಿಕೆಗೆ, ಆಗ ಅಲ್ಲಿ ಯಾವಾಗ ಲೈವ್ ಆರ್ಕೆಸ್ಟ್ರಾಗಳು ಸರ್ ಇದ್ದಿದ್ದು. ಲೈವ್ ಆರ್ಕೆಸ್ಟ್ರಾದಲ್ಲಿ ಏನ್ ಮಾಡೋರು ಅಂತ, ಯಾರಾದ್ರೂ ಹೊಸಬ್ರು ಬಂದ್ರೆ ಜಾನಕಮ್ಮ ಅವರು ಆ ಹೀರೋಯಿನ್ ಒಂಚೂರು ಕರ್ಕೊಂಡ್ ಬನ್ನಿ, ನಾನು ಅವ್ರ ಹತ್ರ ಮಾತಾಡ್ಸ್ಬೇಕು ಅನ್ನೋರು ಸರ್. ಪಾರ್ವತಮ್ಮ ಅವರು ನನ್ನನ್ನ ಬಾ ಹೋಗೋಣ ಅಂತ ಎಲ್ಲಾರು ಕರ್ಕೊಂಡು ಹೋಗೋರು ಸರ್. ಇಡೀ ಸೆಟ್ಟು ಎಲ್ಲರೂ ಹೋಗಿ ಅವ್ರು ನನ್ನನ್ನ ಪ್ರತ್ಯೇಕ ಕರೆದು ಫಸ್ಟ್ ಟೈಮ್ ನನ್ನ ಹತ್ರ, ನಂಗೆ ತಮಿಳ್ ಬರಲ್ಲ ಅಂತಂದೆ, ಕನ್ನಡದಲ್ಲಿ ಅವರಿಗೆ ಕನ್ನಡದಲ್ಲಿ ನೀವ್ ಮಾತಾಡು ನನ್ಗೆ ಗೊತ್ತಾಗುತ್ತೆ ಅಂತ ಅವ್ರ ಬಗ್ಗೆ ಅವ್ರಿಗೆ ಧ್ವನಿಯನ್ನ ಹಿಡಿತಾ ಇದ್ರು ಸರ್. ಅಂದ್ರೆ ಆ ಕಲಾವಿದೆಗೆ ಸರಿಯಾದಂತ ಆಕೆ ಧ್ವನಿ ಹೇಗಿದೆ, ಅದಕ್ಕೆ ಸರಿಯಾದಂತಹ ಧ್ವನಿಯನ್ನು ಕೊಡ್ಬೇಕು ಅನ್ನೋದು ಎಂತ ಒಂದು ಶ್ರೇಷ್ಠ ಸಾಧನೆ ನೋಡಿ ಸರ್. ಅವರು ಹೇಗೆ ಅಬ್ಸರ್ವ್ ಮಾಡ್ತಿದ್ರು, ಒಂದು ಮಗುವಿನ ಧ್ವನಿ ಇರ್ಬೋದು ಅಥವಾ ಎಂತೆಂತ ಹಾಡುಗಳನ್ನು ಕೊಟ್ಟಿದ್ದಾರೆ ಸರ್ ಸರಸ್ವತಿ. ಅಬ್ಬಬ್ಬ, ಅವ್ರ ಹಾಡನ್ನ ನಾವು ಮರೀಲಿಕ್ಕೆ ಸಾಧ್ಯ ಸರ್. ಅಂತ ಶ್ರೇಷ್ಠ ಗಾಯಕಿ ನಮಗೆ ಎಲ್ಲಾದ್ರೂ ಸಿಗ್ಲಿ ಸರ್, ಎಲ್ಲೇ ಸಿಗ್ಲಿ ಸರ್. ಅವರು ಅಷ್ಟೊಂದು ಆತ್ಮೀಯತೆ, ಆಪ್ತತೆ, ಪ್ರೀತಿಯಿಂದ ಮಾತಾಡೋದು, ಅವರು ಹೇಗಿದ್ದೀರಾ ಅಂತ ಕೇಳುವಂಥದ್ದು, ಕಷ್ಟ ಸುಖನ ಒಂದು 5 ನಿಮಿಷದಲ್ಲಿ ಇಡೀ ವಿವರಗಳನ್ನ ಪಡ್ಕೊತಿದ್ರು ಸರ್ ಅವರು. ಅಂತ ದೊಡ್ಡ ಕಲಾವಿದೆ ನಮ್ಮನ್ನ ಬಿಟ್ಟು ಹೋದ್ರು ಸರ್. ಇಂಡಸ್ಟ್ರಿಗೆ ನಿಜವಾಗ್ಲೂ ಅವರೆಲ್ಲ ಇರೋದೇ ನಮ್ಗೊಂದು ಶಕ್ತಿ ಆಗಿತ್ತು. ಇವತ್ತಿನ ದಿನ ನಿಜವಾಗ್ಲೂ ಬಹಳ ದೊಡ್ಡ ಲಾಸು ಸರ್ ಉದ್ಯಮಕ್ಕೆ, ಬಹಳ ದೊಡ್ಡ ಲಾಸ್ ಸರ್. ಧನ್ಯವಾದಗಳು ಜಯಮಾಲ ಅವರ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.